ಸರ್ ಈಗ ಬಿಜೆಪಿಗೆ ಪಾಕಿಸ್ತಾನ ರಾಷ್ಟ್ರ ದ್ವೇಷ ಇದೆ, ಆದರೆ ನಮಗಲ್ಲ ಅಂತ BK ಹರಿಪ್ರಸಾದ್ ಹೇಳ್ತಾರೆ. ರೀ, ಈ ದೇಶದ ಪ್ರಧಾನಮಂತ್ರಿ ಹೋಗಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಜೊತೆ ಬಿರಿಯಾನಿ ತಿನ್ಕೊಂಡ್ಬಂದಿದ್ದು ಮರ್ತುಬಿಟ್ಟಿದ್ದೀರೇನ್ರಿ? ಹಾಂ, ಮರ್ತುಬಿಟ್ಟಿದ್ದೀರಾ ಬಿರಿಯಾನಿ ತಿನ್ಕೊಂಬಂದಿದ್ದನ್ನ? ಸುಮ್ಮನೆ ಇವೆಲ್ಲ ನಾಟಕ ಅಷ್ಟೇ, ಚುನಾವಣೆ ದೃಷ್ಟಿಯಿಂದ ಓಟ್ಗೋಸ್ಕರ ಆಡ್ತಾ ಇರ್ತಕ್ಕಂಥ ನಾಟಕ ಅಷ್ಟೇ. ಇದೇ ಯಡಿಯೂರಪ್ಪನವರು ಟೋಪಿ ಹಾಕ್ಕೊಂಡು ಬಿರಿಯಾನಿ ತಿಂದಿರೋದು ಮರ್ತುಬಿಟ್ಟವ್ರ? ಇದೇ ಯತ್ನಾಳು ಮುಸ್ಲಿಂ ಕಾಲೋನಿಗೆ ಹೋಗಿ ಮಗುನ ಎತ್ಕೊಂಡು ಮುದ್ದಾಡಿರೋದನ್ನ ಮರ್ತುಬಿಟ್ಟವ್ರು? ಇವರೆಲ್ಲ ನಾಟಕ ಆಡ್ತಕ್ಕಂಥದ್ದು ಅಷ್ಟೇ, ಇವೆಲ್ಲ ನಾಟಕ. ಜಗದೀಶ್ ಶೆಟ್ಟರು ಇದಕ್ಕೆ ಹೋಗಿ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮರ್ತುಬಿಟ್ಟಿದ್ದೀರಾ? ಈಶ್ವರಪ್ಪನವ್ರು ಹೋಗಿ ಮಾತಾಡ್ತಿರ್ತಕ್ಕ ಮರ್ತುಬಿಟ್ಟಿದ್ದೀರಾ? ಇವೆಲ್ಲ ನಾಟಕ, ಡ್ರಾಮಾಗಳಿವೆಲ್ಲ. ಓಟ್ ದೃಷ್ಟಿಯಿಂದ ಹೌದು, ಅವರು ಚುನಾವಣೆ ಗಿಮಿಕೆ, ಅವ್ರು ಯಾರನ್ನ ತೋರಿಸಿ ಓಟ್ ತಗೋಬೇಕು ಅಂತ ಅವ್ರಿಗೆ ಗೊತ್ತು, ಅದನ್ನು ಮೊದಲಿಂದನೂ ಮಾಡ್ಕೊಂಬಂದವ್ರು ಈಗಲೂ ಮಾಡ್ತಾವ್ರೆ. ಈಗ ಬಿಜೆಪಿಗೆ ಪಾಕಿಸ್ತಾನ ರಾಷ್ಟ್ರ ದ್ವೇಷ ಇದೆ, ಆದರೆ ನಮಗಲ್ಲ ಅಂತ BK ಹರಿಪ್ರಸಾದ್ ಹೇಳ್ತಾರೆ. ರೀ, ಈ ದೇಶದ ಪ್ರಧಾನಮಂತ್ರಿ ಹೋಗಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಜೊತೆ ಬಿರಿಯಾನಿ ತಿನ್ಕೊಂಡ್ಬಂದಿದ್ದು ಮರ್ತುಬಿಟ್ಟಿದ್ದೀರೇನ್ರಿ? ಹಾಂ, ಮರ್ತುಬಿಟ್ಟಿದ್ದೀರಾ ಬಿರಿಯಾನಿ ತಿನ್ಕೊಂಡ್ಬಂದಿದ್ದನ್ನ? ಸುಮ್ಮನೆ ಇವೆಲ್ಲ ನಾಟಕ ಅಷ್ಟೇ, ಚುನಾವಣೆ ದೃಷ್ಟಿಯಿಂದ ಓಟ್ಗೋಸ್ಕರ ಆಡ್ತಾ ಇರ್ತಕ್ಕಂಥ ನಾಟಕ ಅಷ್ಟೇ. ಇದೇ ಯಡಿಯೂರಪ್ಪನವರು ಟೋಪಿ ಹಾಕ್ಕೊಂಡು ಬಿರಿಯಾನಿ ತಿಂದಿರೋದು ಮರ್ತುಬಿಟ್ಟವ್ರ? ಇದೇ ಯತ್ನಾಳು ಮುಸ್ಲಿಂ ಕಾಲೋನಿಗೆ ಹೋಗಿ ಮಗುನ ಎತ್ಕೊಂಡು ಮುದ್ದಾಡಿರೋದನ್ನ ಮರ್ತುಬಿಟ್ಟವ್ರು? ಇವರೆಲ್ಲ ನಾಟಕ ಆಡ್ತಕ್ಕಂಥದ್ದು ಅಷ್ಟೇ, ಇವೆಲ್ಲ ನಾಟಕ. ಜಗದೀಶ್ ಶೆಟ್ಟರು ಇದಕ್ಕೆ ಹೋಗಿ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮರ್ತುಬಿಟ್ಟಿದ್ದೀರಾ? ಈಶ್ವರಪ್ಪನವ್ರು ಹೋಗಿ ಮಾತಾಡ್ತಿರ್ತಕ್ಕ ಮರ್ತುಬಿಟ್ಟಿದ್ದೀರಾ? ಇವೆಲ್ಲ ನಾಟಕ, ಡ್ರಾಮಾಗಳಿವೆಲ್ಲ. ಓಟ್ ದೃಷ್ಟಿಯಿಂದ ಹೌದು, ಅವರು ಚುನಾವಣೆ ಗಿಮಿಕೆ, ಅವ್ರು ಯಾರನ್ನ ತೋರಿಸಿ ಓಟ್ ತಗೋಬೇಕು ಅಂತ ಅವ್ರಿಗೆ ಗೊತ್ತು, ಅದನ್ನು ಮೊದಲಿಂದನೂ ಮಾಡ್ಕೊಂಬಂದವ್ರು ಈಗಲೂ ಮಾಡ್ತಾವ್ರೆ.